ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ. ನಾನು ಬ್ಯಾಂಗ್ಳೂರಿಂದ. ಇವತ್ತಿನ ಕನ್ನಡ ಲೈವ್ ಪೇಜಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಬನ್ನಿ, ನನ್ನ ಜೊತೆ ಯಾರ್ಯಾರು ಸೇರ್ಕೋತೀರಾ ಬನ್ನಿ. ಇವತ್ತಿನ ಕನ್ನಡ ಲೈವ್ ಪೇಜಲ್ಲಿ ನಾನು ನಿಮಗೆ ಒಂದು ಚನಾ ಕೋಳಿಗಳ ರೆಸಿಪಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಚನಾ ಕೋಳಿಗಳ ರೆಸಿಪಿ ಅಂದರೆ ಚನಾ ಡೀಪ್ ಫ್ರೈ ರೆಸಿಪಿ. ಬನ್ನಿ ನೋಡೋಣ ಅಮೂಲ್ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅಂತ. ಮೊದಲಿಗೆ ನಾನು ಯೂಸ್ ಮಾಡಿದ್ದೀನಿ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಯೂಸ್ ಮಾಡಿದ್ದೀನಿ, ಅಮೂಲ್ ಆರ್ಗ್ಯಾನಿಕ್ ಚನಾ ಯೂಸ್ ಮಾಡಿದ್ದೀನಿ, ಜಿಂಜರ್ ಪೌಡರ್ ಯೂಸ್ ಮಾಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಟರ್ಮರಿಕ್ ಪೌಡರ್ ಅನ್ನ ಕೂಡ ಯೂಸ್ ಮಾಡಿದ್ದೀನಿ. ಮತ್ತೆ ನೋಡೋಣ ಬೇಸಿಕ್ ಸ್ಪೈಸಸ್ ಏನೇನು ಬೇಕಂತ. ಇದಕ್ಕೆ ಬೇಕು ಸ್ವಲ್ಪ ಈ ತರ ಈರುಳ್ಳಿ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಗಾರ್ನಿಶಿಂಗಿಗೆ. ಮತ್ತೆ ಇದು ನಿಂಬೆಹಣ್ಣೆ ಇಟ್ಕೊಂಡಿದ್ದೀನಿ, ಅದನ್ನು ಗಾರ್ನಿಶಿಂಗ್ ಹಾಕ್ತೀವಿ. ಈ ತರ ಒಂದು ಪೇಸ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಚಿಲ್ಲಿ ಪೇಸ್ಟ್ ಅಂತ ಮಾಡಿದ್ದೀನಿ. ಸೊ ಇದರಿಂದ ರುಚಿ ತುಂಬಾನೇ ಇದಕ್ಕೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಅಚ್ಚ ಖಾರದ ಪುಡಿ, ಇದು ಬಂದ್ಬಿಟ್ಟು ಕಲರಿಗೆ ಮತ್ತೆ ಖಾರಕ್ಕೆ. ಇದು ಬಂದ್ಬಿಟ್ಟು ಜೀರಿಗೆ ಪುಡಿ. ಮತ್ತೆ ಇದು ಬಂದ್ಬಿಟ್ಟು ಇದು ಏನ್ ಹೇಳ್ಬೇಕಂದ್ರೆ ಗರಂ ಮಸಾಲ. ಇದು ಬಂದ್ಬಿಟ್ಟು ಇದನ್ನು ಅಚ್ಚ ಖಾರದ ಪುಡಿ, ಆದ್ರೆ ಇದು ಟೇಸ್ಟಿಗೆ. ಹಾಗಾಗಿ ಇದು ಧನಿಯಾದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ, ಕರಿ ಲೀವ್ಸ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಫಸ್ಟಿಗೆ ಪ್ಯಾನ್ ಅನ್ನು ಆನ್ ಮಾಡೋಣ. ಈ ತರ ಕಡಾಯಿನ ಹೀಟ್ ಮಾಡಬೇಕು. ಕಡಾಯಿನ ಬೇಯಿಸಕ್ಕೆ ಇಡ್ತಾ ಇದ್ದೀನಿ. ಈ ತರ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೀನಿ. ಈಗ ಫಸ್ಟ್ ಬಂದ್ಬಿಟ್ಟು ನಾವು ಎಣ್ಣೆ ತಗೊಳ್ಳೋಣ, ಆಯಿಲ್ ತಗೋಬೇಕು ನಾವು. ಇದರಲ್ಲಿ ಟ್ರೆಡಿಷನಲ್ ಆಗಿ ನಾವು ಯೂಸ್ ಮಾಡೋದು ಮೂರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನಾವು ಟ್ರೆಡಿಷನಲ್ ಆಗಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು. ಇದರಲ್ಲಿ ಈ ತರ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಸನ್ಫ್ಲವರ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ಫಸ್ಟಿಗೆ ನಾವು ಇದಕ್ಕೆ ಹಾಕೋಣ ಅಚ್ಚ ಖಾರದ ಪುಡಿ ಹಾಕೋಣ. ಫಸ್ಟಿಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ನೋಡಿ, ಬೇಕಷ್ಟು, ನೀವು ಎಷ್ಟು ಖಾರ ತಿಂತೀರಾ ಅಷ್ಟು ನೀವು ಹಾಕ್ಬೇಕು. ಇದು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಜೀರಿಗೆ ಪುಡಿಯನ್ನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಹಾಕ್ತಾ ಇದ್ದೀನಿ. ಹಾಗಾಗಿ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಅದಕ್ಕೂ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಧನಿಯಾದ ಪುಡಿ ಹಾಕ್ತಾ ಇದ್ದೀನಿ. ಅದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾದ ಪುಡಿ ಹಾಕ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಈ ತರ ಚುಟ್ಕಿ ಟೇಸ್ಟಿಗೆ ಮತ್ತೊಂದ್ಸತಿ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅದು ಕಲರಿಗೆ, ಇದು ಟೇಸ್ಟಿಗೆ, ಫ್ಲೇವರಿಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪು ನೋಡ್ಕೊಂಡು ಹಾಕ್ಬೇಕು ನೀವು, ಯಾಕಂದ್ರೆ ನಾವು ಈ ತರ ಚೆನ್ನಾಗಿ ಬಾಯ್ಲ್ ಮಾಡೋದ್ರಲ್ಲಿನೂ ಚೆನ್ನಾಗಿ ಏನು ಬಾಯ್ಲ್ ಮಾಡಿದೀವಿ ಅಲ್ವಾ ಅದರಲ್ಲೂ ಹಾಕಿದೀವಿ. ಸೊ ಸ್ವಲ್ಪ ಹಾಕ್ತಾ ಇದ್ದೀನಿ ನನ್ನ ಟೇಸ್ಟ್ ಪ್ರಕಾರ. ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಈ ತರ ಹಾಕ್ತಾ ಇದ್ದೀನಿ.
ಈಗ ಅಮೂಲ್ ಟರ್ಮರಿಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚುಕ್ಕಿನೇ ಹಾಕಬೇಕು. ಹಾಗಾಗಿ ಈಗ ಏನು ಜಿಂಜರ್ ಇದಿತ್ತಲ್ವಾ ಅದನ್ನು ಆ್ಯಡ್ ಮಾಡೋಣ. ಟ್ರೆಡಿಷ್ನಲ್ ಇದರಲ್ಲಿ ಜಿಂಜರ್ ಏನೋ ಯೂಸ್ ಆಗಲ್ಲ, ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಆಗುತ್ತೆ. ಆದರೆ ಅಮೂಲ್ ಲೈವ್ ಇದೆ ಅಲ್ವಾ, ಸೊ ಅದಕ್ಕೆ ನಾವು ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ ನಾನು ಜಿಂಜರು ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಈ ಥರ ಏನು ಪೇಸ್ಟ್ ರೆಡಿ ಮಾಡಿಟ್ಟಿದ್ದೀವಿ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ನೋಡ್ಕೊಂಡು ಹಾಕಬೇಕು. ಇದು ಆಕ್ಚುಲಿ ನನಗೂ ಕಲರಿಗೆ ಅಂತ. ನಿಮ್ದು ಜಾಸ್ತಿ ಖಾರ ಇದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಇದನ್ನ. ನಂದು ಖಾರ ಇಲ್ಲ ಅಂತ ನಾನು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಕಾರ್ನ್ಫ್ಲವರ್ ಕೂಡ ಸೇರಿಸ್ತಾ ಇದ್ದೀನಿ, ಅದು ಬೈಂಡಿಂಗ್ ಬರುತ್ತೆ ಅಂತ. 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಸೇರಿಸ್ಬೇಕು, ಚೆನ್ನಾಗಿ ಬೈಂಡಿಂಗ್ ಬರಲಿ ಅಂತ. ಇದು ಸೇರಿಸ್ಕೊತೀನಿ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು. ಈಗ ನಾನು ಇಲ್ಲಿ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಸೇರಿಸ್ತಾ ಇದ್ದೀನಿ, ಅದನ್ನು ಹಾಕಬೇಕು. ಗ್ರೀನ್ ಕ್ಯಾನ್ಚಿಕನ್ ಇದನ್ನು ನಾನು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ, 3 ಚಮಚ ಅಷ್ಟು ಹಾಕೊಂಡಿದ್ದೀನಿ. ಈಗ ಅದನ್ನ ಕೈಯಿಂದ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೀರು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ನೀರು ಸೇರಿಸಬಾರ್ದು. ಇದು ಒಂಥರ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಈ ಥರ ಬರುತ್ತೆ ಒಂದು. ಸ್ವಲ್ಪನೇ ನೀರು ಸೇರಿಸ್ತಾ ಇದ್ದೀನಿ. ಈಗ ಇದು ಏನು ನಾವು ಚೆನ್ನಾಗಿ ಬಾಯ್ಲ್ ಮಾಡಿಟ್ಟಿದ್ದೀವಿ, ಇಲ್ಲಿ ಈ ಚೆನ್ನಾಗಿ ಇಲ್ಲಿ ಸೇರಿಸ್ಬೇಕು.
ನೀಟಾಗಿ ಈ ಥರ ಕಲಿಸ್ಬೇಕು. ನೀಟಾಗಿ ಚೆನ್ನಾಗೆಲ್ಲ ಕೋಟ್ ಆಗಬೇಕು. ಆವಾಗ ಇದು ಕ್ರಿಸ್ಪಿ ಮತ್ತು ಗರ್ಗರಿ ಬರುತ್ತೆ ನೋಡಿ. ಈ ಥರ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಅದು ಬರಬೇಕು. ನಾವು ಹೇಗೆ ಈ ಥರ ಮಸಾಲ ಕಾಂಗ್ರೆಸ್ ಮಾಡ್ತೀವಿ ಅಲ್ವಾ, ಮಸಾಲ ಪೀನಟ್ಟು, ಅದೇ ಥರ ನಾವು ಇದನ್ನು ಕೂಡ ಮಾಡಬೇಕು. ಇದನ್ನು ಹಂಗೆ, ಆದರೆ ಇದು ಮಹಾರಾಷ್ಟ್ರನ್ ಡಿಶ್ಶು ಒಂದು. ಸೊ ಅದಕ್ಕೆ ಈ ಥರ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ ಹೇಗೆ ಇದನ್ನು ಮಾಡಬೇಕಂತ. ಮೊದಲಿಗೆ ನನ್ನ ಪ್ಯಾನ್ ಎಲ್ಲ ಹೀಟ್ ಆಗಿದೆ. ಸ್ವಲ್ಪನೇ ಹಾಕಬೇಕು. ಇದು ತುಂಬಾನೇ ನೊರೆ ಬರುತ್ತೆ, ಬಬಲ್ಸ್ ತರ ಬರುತ್ತೆ. ಸೊ ಕೇರ್ಫುಲ್ ಆಗಿ ನಾವು ಮಾಡಬೇಕು. ಒಂದೇ ಸತಿಗೆಲ್ಲ ಹಾಕ್ಬಾರ್ದು ಇದಕ್ಕೆ. ಇದು ಮಕ್ಕಳು ಡಬ್ಬಿಗೆ, ಟಿಫಿನ್ ಬಾಕ್ಸಿಗೆ, ಆಫೀಸ್ ಟಿಫಿನ್ ಬಾಕ್ಸು, ಸಂಜೆ ಸ್ನ್ಯಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ. ಮತ್ತು ಇವಾಗಂತೂ ಮಳೆಗಾಲ, ಸೊ ಈ ಥರ ಗರ್ಗರಿಯಾಗಿ ನಮ್ಗೆ ಏನಾದರೂ ಒಂದು ಚಟ್ಪಟ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಈ ಥರ ಒಂದು ಸಿಂಪಲ್ ಈಸಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇದನ್ನ ನೀಟಾಗಿ ಫ್ರೈ ಮಾಡಬೇಕು. ತುಂಬ ಲೋ ಫ್ಲೇಮಲ್ಲಿ ಮಾಡಿದರೆ ಅದು ಸಾಗಿ ಆಗೋಗುತ್ತೆ, ಕ್ರಿಸ್ಪಿ ಆಗಲ್ಲ. ನೋಡಿ ನೀಟಾಗಿ ಈ ಥರ ಪ್ಯಾನ್ ಬಿಟ್ಕೊಂಡಿದೆ. ತುಂಬ ನಿಮ್ಗೆ ಏನೋ ಸ್ಟಿಕ್ಕಿ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬಹುದು ನೀವು. ಆದರೆ ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಅದು ಒಂದು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಇದರಲ್ಲಿ ಕ್ವಾಂಟಿಟಿ ಸರಿಯಾಗಿರಬೇಕು. ಇದು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು. ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರು ಇಬ್ಬರು ಸರಿಯಾದ ಕ್ವಾಂಟಿಟಿಯಲ್ಲಿ ಇರಬೇಕು. ಗೋಲ್ಡನ್ ಬ್ರೌನ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಇದು ಫ್ರೈ ಆಗಿದೆ. ಇದ್ರ ಜೊತೆನೆ ನಾನು ಕರಿ ಲೀವ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಳ್ಳುಳ್ಳಿ ಇದೆ, ಅದನ್ನು ಸೇರಿಸಬಹುದು ನೀವು. ಬೆಳ್ಳುಳ್ಳಿನೂ ತುಂಬಾನೇ ಚೆನ್ನಾಗಿ ಫ್ಲೇವರ್ಸ್ ಕೊಡುತ್ತೆ.
ಚಿಪ್ಸು ಕುರ್ಕುರೆ ಅದು ತಿನ್ನೋದ್ರಿಂದ ಇದು ಹೆಲ್ದಿ ಸಹ ಮತ್ತು ಈಸಿ ರೆಸಿಪಿ ಮತ್ತು ಆರ್ಗ್ಯಾನಿಕ್ ಕೂಡ. ಯಾವುದೇ ಪೆಸ್ಟಿಸೈಡ್ಸ್ ಇರಲ್ಲ ಇದರಲ್ಲಿ, ಯಾಕಂದರೆ ಎಲ್ಲ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀವಿ. ಹಾಗಾಗಿ ಚೆನ್ನ ಏನು ಯೂಸ್ ಮಾಡಿದ್ದೀವಿ, ಕಾಬೂಲಿ ಚೆನ್ನ, ಅದೂ ಆರ್ಗ್ಯಾನಿಕ್ ಆಗಿರುತ್ತೆ. ಸೊ ಈ ಥರ ಫ್ರೈ ಆಗಿದೆ. ಕ್ವಿಕ್ಕು ಹಾಗೆ ಈಸಿ ರೆಸಿಪಿ, ಹಾಗೆ ತುಂಬಾನೇ ಸುಲಭ ರೆಸಿಪಿ. ಇದು ತುಂಬಾನೇ ಕ್ರಂಚಿ ಆಗಿದೆ, ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇರುತ್ತೆ. ಸೊ ಈ ಥರ ಖಂಡಿತ ಸಿಂಪಲ್ ಹಾಗೆ ಈಸಿ ರೆಸಿಪೀಸನ್ನು ಟ್ರೈ ಮಾಡಿ. ಅಮೂಲ್ ಲೈವ್ ಪೇಜಿಗೆ ಜಾಯ್ನ್ ಆಗಿ, ಹಾಗಾಗಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಅಮೂಲ್, ಥ್ಯಾಂಕ್ ಯು ಫ್ರೆಂಡ್ಸ್.